ವ್ಯಾಲಿ ವ್ಯೂಸು ಫಾಗಲೆಲ್ಲ ಕವರ್ ಆಗಿದೆ. ಮನೆ ಫಾಗಿದೆ ಮಸ್ತಿದೆಲ್ಲ. ಹಿಡನ್ ಅಲ್ಲ, ಓಪನ್ ಆಗಿ ಇದೆ. ಬಟ್ ನೋಡಿ ಇಲ್ಲಿ ಮೋಸ್ಟ್ ಆಫ್ ದ ಟೂರಿಸ್ಟ್ ಪ್ಲೇಸ್ ಇಲ್ಲೇ ಕವರ್ ಆಗ್ಬಿಡುತ್ತೆ. ಇಲ್ಲಿಂದಾನೆ ಲೈಕ್ ಮೋಯರ್ ಪಾಯಿಂಟ್, ಪೈನ್ ಫಾರೆಸ್ಟ್, ಪಿಲ್ಲರ್ ರಾಕ್ ಎಲ್ಲ ಹತ್ತ. ಇವಾಗ ಬಂದಿರೋದು ಮೋಯರ್ ಪಾಯಿಂಟ್ ಗೆ. ವಾವ್ ವಾವ್, ಫುಲ್ ಫಾಗು. ಇವಾಗ ಹಿಂದೆ ಅಷ್ಟೊಂದು ಫಾಗೇ ಇರ್ಲಿಲ್ಲ, ಇವಾಗ ನೋಡಿ ಎಷ್ಟೊಂದು ಫಾಗ್ ಇದೆ. ನೋಡಿ ಇಲ್ಲಿ ಕ್ಯಾಮ್ರಕ್ಕೆ 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ, ಒಬ್ರಿಗೆ 10 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಟಿಕೆಟ್ಗೆ. 4 ವ್ಯೂ ಪಾಯಿಂಟ್ ಕವರ್ ಆಗುತ್ತೆ. ಇಲ್ಲೊಂದು ಮರೈ ವ್ಯೂ, ಮತ್ತೆ ಗುಣ ಫಾರೆಸ್ಟ್, ಗುಣ ಕೇವ್ಸ್, ಪೈನ್ ಫಾರೆಸ್ಟ್ ಮತ್ತೆ ಪಂಬರಂ ಅಂತ ಇದೆ ಇನ್ನೊಂದು ಪ್ಲೇಸ್. 4 ಪ್ಲೇಸ್ಗೂ 10 ರೂಪೀಸ್ ಅಷ್ಟೇ. ಸೊ ಬನ್ನಿ ತುಂಬಾನೇ ಫಾಗಿದೆ. ವಾವ್, ನಮಗೆ ವಾವ್ ಅನಿಸ್ತಿದೆ, ಬಟ್ ವಿಡಿಯೋದಲ್ಲಿ ಏನು ಕಾಣಲ್ಲ ಅನ್ಕೊಳ್ತೀನಿ. ಕಾಣಿಸ್ತಿದೆ, ವ್ಯೂ ನೋಡ್ಬೇಕಿತ್ತು. ಇಲ್ಲಿಂದ ನಾವು ಇವಾಗ ಡೈರೆಕ್ಟ್ ಹೋಟೆಲ್ಗೆ ಹೋಗ್ತಾ ಇದ್ವಿ, ಯಾಕಂದ್ರೆ ನಮ್ಮ ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಏನೋ ಬ್ಯಾಟ್ರಿ ಇಶ್ಯೂ ಆಗಿಬಿಟ್ಟಿದೆ. ಇಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ, ಸೊ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಯಾವುದು ಪೊಂಬರಾಯ್ ವಿಲೇಜ್ ಅರೌಂಡ್ 500 ಇಯರ್ ಓಲ್ಡ್ ವಿಲೇಜ್ ಹೋಗ್ತಾ ಇದೀವಿ. ಆನ್ಷಿಯಂಟ್ ವಿಲೇಜ್ ಅಂತೆ, ತುಂಬಾ ಚೆನ್ನಾಗಿದೆ. ಅಲ್ಲೇ ಮುನಾವರ್ ಲೇಕ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಹಾಫ್ ಡೇ ಅಲ್ಲೇ ಸ್ಪೆಂಡ್ ಮಾಡಬಹುದಂತೆ, ಅಷ್ಟು ಚೆನ್ನಾಗಿದೆ. ನಾವು ಇನ್ನ ನೋಡಿಲ್ಲ, ಆಕ್ಚುಲಿ ನೋಡಿದ್ಮೇಲೆ. ಏನ್ ಚೆನ್ನಾಗಿದೆ ಅಂದ್ರೆ ತೋರ್ಸಲ್ಲಿ ಮೇಲ್ಗಡೆ ಫುಲ್ ಹಿಂಗಲ್ಲ, ಹಿಂಗ್ ತೋರ್ಸ. ವಾವ್, ನೋಡಿ ಇಲ್ಲಿ ಆಕ್ಚುಲಿ ನಾವು ಪೊಂಬರೈ ವಿಲೇಜ್ ಹೋಗ್ತಾ ಇದೀವಿ. ಆ ರೋಡಲ್ಲಿ ನೋಡಿ ವ್ಯೂಸ್, ವಾವ್ ಅಲ್ಟಿಮೇಟ್ ಇದೆ. ಮತ್ತೆ ನೋಡಿ, ಈ ನಮ್ಮ ಕರ್ನಾಟಕದಲ್ಲಿ ಈ ತರ ಫಾರೆಸ್ಟ್ ಇಲ್ಲ ಅನ್ಕೊಳ್ತೀನಿ, ಈ ತರ ಮರಗಳಿಲ್ಲ. ಒಂಥರ ಡಿಫ್ರೆಂಟ್ ಟ್ರೀ ಇದು. ಒಂದು 100-150 ಅಡಿ ಇದಾವೆ ಒಂದೊಂದು ಮರಗಳು. ಆ ಕಡೆನೂ ನೋಡಿ ಎಷ್ಟೊಂದಿದೆ, ಸುತ್ತಲೂ ಇದೆ, ಈ ಫುಲ್ ಸುತ್ತಲೂ ಹಂಗೇನೆ. 360. ನಾವು ಫಾರೆಸ್ಟ್ ಮಧ್ಯದಲ್ಲಿ ಇರೋದು ಇವಾಗ. ಇಲ್ಲಿ ಆಕ್ಚುಲಿ ಪಾರ್ಕಿಂಗ್ ಎಲ್ಲ ಇಲ್ಲ. ಇನ್ನೊಂದು ಕ್ಯಾಮ್ರಾದಲ್ಲಿ ಒಂದು ವ್ಯೂನ ಹಾಕ್ತಾರೆ ಶೋಭಾ ಅವರು. ಸೊ ನೋಡಿ, ಕಂಪ್ಲೀಟ್ ಫಾರೆಸ್ಟ್ ವ್ಯೂನ, ತುಂಬಾ ಚೆನ್ನಾಗಿದೆ, ಮಸ್ತ್ ವೆದರ್. ನಂಗೆ ವೆದರೇ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವು ಪೊಂಬರೈ ವಿಲೇಜ್ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು ಪ್ಲೇಸ್ ಮನ್ನಾವರ್ ಲೇಕ್ ಅಂತ ಇದೆ. ಈ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಇದೆ. ಆಕ್ಚುಲಿ ನಮ್ಗೊಬ್ರು ಫ್ರೆಂಡ್ ಆಗ್ಬಿಟ್ಟಿದ್ದಾರೆ, ಓನರು ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ನಮ್ಗೆ. ನೆನ್ನೆ ಒಂದು ಸಿಟಿ ನೈಟು ಕೂಡ ಒಂದು ಸಿಟಿ ವ್ಯೂ ಕರ್ಕೊಂಡು ಹೋಗಿದ್ರು. ಅದು ಕಂಪ್ಲೀಟ್ಲಿ ಐಸೋಲೇಟ್ ಪ್ಲೇಸು, ಬಟ್ ಯಾರು ಹೋಗಲ್ಲ, ಲೋಕಲೈಟ್ಸ್ ಮಾತ್ರ ಹೋಗ್ತಾರೆ. ಬಟ್ ನಮಗೆ ಕರ್ಕೊಂಡು ಹೋಗಿದ್ರು, ತುಂಬಾನೇ ಹೆಲ್ಪ್ ಮಾಡ್ತಾರೆ ಅವ್ರು ನಮ್ಗೆ ಮಾತ್ರ. ಸೊ ಇಲ್ಲೂ ಫಾರ್ಮಿಂಗ್ ಎಲ್ಲ ಇದೆ ಅಂತ, ನೋಡೋಣ ಅಲ್ಲಿ ಏನಿದೆ ಗೊತ್ತಿಲ್ಲ. ನಾವು ಹೋಗ್ತಿರೋದು, ಹೌದು, ಇದು ಪೊಂಬರೈ ವಿಲೇಜು 500 ಇಯರ್ ಓಲ್ಡ್ ಅಂತೆ. ಸೊ ನೋಡೋಣ, ತುಂಬಾ ಆನ್ಷಿಯಂಟ್ ವಿಲೇಜ್ ಅಂತೆ. ನೋಡೋಣ ಬನ್ನಿ, ಆ ವ್ಯೂ ಹಾಕ್ತಾರೆ, ನೋಡ್ಕೊಂಡ್ಬಿಡಿ ಒಂದ್ಸಲ. ವಾವ್, ಫಾಗ್ ಹೆಂಗಿದೆ ನೋಡಿ ಇಲ್ಲಿ. ನೋಡಿ ಇಲ್ಲೇ ಮತ್ತೆ ಇನ್ನೊಂದು ಪ್ಲೇಸ್ ಸಿಕ್ತು ನಮಗೆ. ಹಿಡನ್ ಪ್ಲೇಸಸ್ ಇವೆಲ್ಲ ಹಿಡನ್ ಅಲ್ಲ, ಓಪನ್ ಆಗಿ ಇದೆ, ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ನೋಡಿ ಇಲ್ಲೆಲ್ಲ ಫೋಟೋ ತಗೊಳಕ್ ಎಂತ ವ್ಯೂ ಇದೆ ಅಂದ್ರೆ ಏನಂದ್ರೂ ಸಿಗಲ್ಲ ಗುರು. ನೋಡಿಲಿ ಈ ತರ ಪ್ಲೇಸಸ್ ಸಿಗ್ಬೇಕು ಫೋಟೋ ಮಾಡಕ್ಕೆ. ವೆಡ್ಡಿಂಗ್ ಫೋಟೋ ಶೂಟ್ ಬರೀ ಒಂದೇ ಕಡೆ ಮಾಡ್ತಾರೆ, ಈ ತರ ಪ್ಲೇಸಲ್ಲಿ ಬಂದು ಮಾಡಿ ಅಲ್ಲ. ನಾವಂತೂ ಇಲ್ಲೆಲ್ಲ ನಿಂತ್ಕೊಂಡಲ್ಲೇ ಫೋಟೋ ತೆಗೆಸ್ಕೊಂಡಾಯ್ತು. ಇಲ್ಲಿ ನೋಡಿ, ಇಲ್ಲಿ ಕಾಡದು ಮರದ ಬೇರ್ಗಳಿದಾವಲ್ಲ, ಆ ಬೇರ್ಗಳು ಮಣ್ಣುಗಳನ್ನ ಹಿಡ್ಕೊಂಡಿರೋದು. ಇಲ್ಲಿ ನೋಡಿ, ಇಲ್ಲಿ ಹೌದು, ಈ ಬೇರ್ಗಳು ಹಿಡ್ಕೊಂಡಿರೋದು. ಇದ್ರ ಕೆಳಗಡೆ ಮರ ಫುಲ್ ಹಂಗೆ ಇದೆ. ಫುಲ್ ರೋಡು ಸೌದೋಗ್ಬಿಟ್ಟಿದೆ, ಮಣ್ಣು ಸೌದೋಗ್ಬಿಟ್ಟಿದೆ. ನೋಡಿ ಇಲ್ಲಿ ಈ ತರ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮಸ್ತಿದೆಲ್ಲ. ಒಳಗಡೆ ಮಳೆ ಬಂದರೆ ಕುತ್ಕೋಬೋದು. ಈ ಥರ ಮರದ ಪೊಟ್ರೆಗಳು ಅಂತ ಹೇಳ್ತಾರಲ್ಲ, ಆ ಥರನೇ ಇದೆ. ಅಷ್ಟ ಅಲ್ಲ, ಬಟ್ ಬೇರ್ಗಳು ತುಂಬ ಚೆನ್ನಾಗಿದೆ. ಈ ಥರ ಎಕ್ಸ್ಪ್ಲೋರ್ ಮಾಡಿ
ಈ ಥರ ಪ್ಲೇಸ್ ಕಂಡಾಗ ನಿಲ್ಲಿಸಿ ಎಂಜಾಯ್ ಮಾಡಬೇಕು, ಬರೀ ಮೇನ್ ಪ್ಲೇಸಿಗೆ ಹೋಗೋದಲ್ಲ. ಸೊ ಮತ್ತೆ ಸಿಗೋಣ. ನಮ್ಮ ಪೊಂಬರೆ ವಿಲೇಜ್ ಅಲ್ಲೇ ಇದೆ ಇನ್ನು, ಅದ್ರ ಮಧ್ಯೆ 2 ಸ್ಟಾಪ್ ಆಯ್ತು ನಮ್ದು ಆಲ್ರೆಡಿ. ಸೊ ಬನ್ನಿ ಹೋಗೋಣ. ಮಿಡಲಲ್ಲಿ ಮತ್ತೇನಾದರೂ ಸಿಕ್ಕರೆ ನಿಲ್ಲಿಸ್ತೀವಿ, ಇಲ್ಲಾಂದ್ರೆ ಸೀದಾ ಅಲ್ಲೇ ಹೋಗ್ತೀವಿ. ಇನ್ನೊಂದು ಮಹಾಲಕ್ಷ್ಮಿ ಟೆಂಪಲ್ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಅಲ್ಲೇ ನಿಲ್ಸಿದೀವಿ ಮಿಡಲಲ್ಲಿ. ಇನ್ನ ಪೊಂಬರೆ ಹೋಗಿಲ್ಲ ನಾವು, ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನೋಡಿ ಹಿಂದ್ಗಡೆ ವ್ಯೂ ನೋಡಿ, ಏನೋ ಕಾಣ್ತಿಲ್ಲ ಬಿಡಿ, ಆಗಿದೆ. ಗ್ಲಾಸ್ ಹೌಸ್ ಶೋಭಾ, ಗ್ಲಾಸ್ ಹೌಸ್ ರೆಸ್ಟೋರೆಂಟ್ ಫುಲ್ ಗ್ಲಾಸಲ್ಲೇ ಮಾಡಿಬಿಟ್ಟಿದ್ದಾರೆ ನೋಡಿ, ಕಂಪ್ಲೀಟ್. ನಾವೇನೋ ಇಲ್ಲಿ ರೆಸ್ಟೋರೆಂಟ್ ಅನ್ಕೊಟ್ಟಿದ್ವಿ ಇದು ನೋಡಿ, ಬಟ್ ಅಲ್ಲಿ ಮೇಲ್ಗಡೆ ಟೆಂಪಲ್ ಇದೆ ಅಂತ ಗೊತ್ತಿರಲಿಲ್ಲ. ಬರ್ತಾ ದಾರಿಲಿ ವಿಲೇಜ್ ವ್ಯೂ ಮತ್ತು ವ್ಯಾಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಮತ್ತು ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ಸಾಯಿಬಾಬಾ ಟೆಂಪಲ್. ಸೊ ಅಲ್ಲಿ ವಿಸಿಟ್ ಮಾಡಿ ಕೆಳಗಡೆ ವಿಲೇಜ್ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನೋಡೋಕೆ ಬಂದಿದ್ವಿ. ನೀವು ನೋಡಿ, ಈ ವಿಲೇಜ್ ಬಂದ್ಬಿಟ್ಟು ಪೊಂಬರಾಯಿ ವಿಲೇಜ್ ಅಂತ. ಯಾವ ಹಳ್ಳಿ? ಪಾಂಡಿ ವಿಲೇಜ್ ಇರಬೇಕು. ಇಲ್ಲ, ಪಾಂಡಿ ವಿಲೇಜ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಯಾವ ವಿಲೇಜ್ ಅಂತ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಹತ್ರ ನೆಟ್ವರ್ಕ್ ಇಲ್ಲ, ಇಲ್ಲಿ ಬೋರ್ಡ್ಗಳಿಲ್ಲ. ಸೊ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ, ಮಸ್ತ್ ವ್ಯೂಸ್, ವ್ಯಾಲಿ ವ್ಯೂಸ್. ಫಾಗಲೆಲ್ಲ ಕವರ್ ಆಗಿದೆ ಆಕ್ಚುಲಿ ಈ ಫುಲ್ಲು. ಇದೇ ನೋಡಿ ಪೊಂಬರಾಯಿ ವಿಲೇಜ್ ಮತ್ತು ಈ ವಿಲೇಜ್ ಟೆಂಪಲ್ಲು. ಆ್ಯಕ್ಚುಲಿ ಮುಂದೆ ಹೋದರೆ ರ್ಯಾಬಿಟ್ ಮತ್ತು ಫಾರ್ಮಿಂಗ್ ಉಂಟು. ಸೊ ಇಲ್ಲಿಂದ ಟೆಂಪಲ್ ನೋಡ್ಬೋದು. ವಿಲೇಜಲ್ಲಿ ಟೆಂಪಲ್ ಮಾತ್ರ, ಇಲ್ಲಿಂದ ಮುಂದಕ್ಕೆ ಹೋದರೆ ಫಾರ್ಮಿಂಗ್ ಮತ್ತು ರ್ಯಾಬಿಟ್ ನೋಡ್ಬೋದು. ಸೊ ಬನ್ನಿ ಹೋಗೋಣ. ಹಾಂ, ಮೇಲ್ಗಡೆಯಿಂದ ನೋಡಿದ್ವಲ್ಲ ನಾವು, ಅವಾಗಲೇ ತೋರಿಸಿದ್ವಲ್ಲ, ಅದು ಇದೇ ವಿಲೇಜು. ಈ ದೇವಸ್ಥಾನ ಸುಮಾರು 3 ವರ್ಷ ಹಿಂದೆ ಕಟ್ಸಿರೋಂಥ ದೇವಸ್ಥಾನ ಇದು. ಮುರುಘನ್ ಸ್ವಾಮಿ, ನಾವೇನು ಕಾರ್ತಿಕೇಯ ಸುಬ್ರಹ್ಮಣ್ಯ ಅಂತೇಳಿ ಪೂಜಿಸ್ತೀವಲ್ಲ, ಆ ದೇವರ ದೇವಸ್ಥಾನ ಇದು. ತುಂಬಾ ಪ್ಲೆಸೆಂಟ್, ಪೀಸ್ಫುಲ್ ಮತ್ತು ಶಾಂತಿ, ನೆಮ್ಮದಿ ಇರುವಂಥ ಪ್ಲೇಸ್ ಇದು. ಇಲ್ಲೊಂದು 5 ನಿಮಿಷ ನೀವಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೀಸ್ಫುಲ್ ಇದೆ ಪ್ಲೇಸ್ ಅಂತೇಳಿ. ನೋಡಿ, ನಾವು ರೀಚ್ ಆಗಿರೋದು ಮಧ್ಯಾಹ್ನದ ಹೊತ್ತು, ಸುಮಾರು 2 ಗಂಟೆ ಏನೋ ಇರ್ಬೋದು, 1:30-2 ಗಂಟೆ ಆಗಿದೆ. ಬಟ್ ಸ್ಟಿಲ್ ಎಷ್ಟೊಂದು ಫಾಗಿದೆ ನೋಡಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದ ಟೈಮಲ್ಲಿ. ಮತ್ತು ಆಚೆ ನಾಟಿ ಬೆಳ್ಳುಳ್ಳಿ ಎಲ್ಲ ಮಾರ್ತಿದ್ರು, ಸ್ವಲ್ಪ ಕಡಿಮೆ ರೇಟಲ್ಲೇ ಇತ್ತು, ನಮ್ಮ ಕಡೆ ಸಿಗೋಕ್ಕಿಂತ ಕಡಿಮೆ ರೇಟಲ್ಲೇ ಇತ್ತು. ಬಟ್ ಗುಡ್ ಕ್ವಾಲಿಟಿ ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಪ್ಲೇಸಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಕೂಡ ಇದಾದಮೇಲೆ ನೀವು ಪ್ಲೇ ಮಾಡ್ಕೊಂಡು ನೋಡ್ಬೋದು, ಯಾಕಂದರೆ 2 ಒಟ್ಟಿಗೆ ಅಪ್ಲೋಡ್ ಮಾಡಿರ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಬಾಯ್.